ಆತ್ಮೀಯರೇ ನಮಸ್ಕಾರ. ನಾನು ರಾಕೇಶ್ ಅಪ್ಪಾಳೆ. ಮಹಾರಾಷ್ಟ್ರ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ, ಎರಡರಲ್ಲಿಯೂ ಒಂದೇ ರಕ್ತ ಹರಿಯುತ್ತದೆ. ಎರಡು ದೇಶದ ಭಾಷೆಯು ಒಂದೇ, ಆದರೆ ಎರಡೂ ಕಡೆ ನಡುವೆ ಇದು ಭಾಷೆಯ ವಿಷಯದಲ್ಲಿ ಮಹಾರಾಷ್ಟ್ರವು ಕುಲಗೆಟ್ಟು ಮರಾಠಿಯಾಗಿದೆ. ಇದು ನಾನು ಹೇಳುವುದಲ್ಲ, ಇದು ಲೋಕಮಾನ್ಯ ತಿಲಕರವರ ಮಾತು. ಇಂದಿಗೆ 118 ವರ್ಷಗಳ ಹಿಂದೆ, ಅಂದ್ರೆ 1907 ನವೆಂಬರ್ 26ನೇ ತಾರೀಕಿನಂದು ಬೆಳಗಾವಿ ಜಿಲ್ಲೆಯ ಗುರುಹಸೂರಿನಲ್ಲಿ ತಿಲಕರಾಡಿದ ಮಾತು, ಕನ್ನಡದ ಮೊದಲ ಕೃತಿ ಕವಿರಾಜ್ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳಿದ ಮಾತು, ಕಾವೇರಿಯಿಂದ ಗೋದಾವರಿ ಹೊರವಿರುದ್ಧ ನಾಡು ಕೂಡ ಕನ್ನಡದವರು. ಈ ಕೃತಿ ರಚನೆಯಾಗಿದ್ದು 9ನೇ ಶತಮಾನದ ಮಧ್ಯಭಾಗದಲ್ಲಿ. ಈ ಕೃತಿಯ ಪ್ರಕಾರ ಆ ಅವಧಿಯಲ್ಲಿ ಕನ್ನಡ ನಾಡು ದಕ್ಷಿಣದಲ್ಲಿ ಹಾವೇರಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೆ ವಿಶಾಲವಾಗಿತ್ತು ಅಂತ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಇದಕ್ಕೂ 200 ಶತಮಾನಗಳ ಮೊದಲು ಕನ್ನಡ ನಾಡಿನ ಉತ್ತರ ಗಡಿಯನ್ನು ನರ್ಮದಾ ನದಿಯವರೆಗೆ ವಿಸ್ತರಿಸಿದವರು ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ನರ್ಮದಾ ದಂಡೆಯವರೆಗೆ ಕನ್ನಡದ ಕೀರ್ತಿ ಹಬ್ಬಿಸಿದವನು ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ಇನ್ನ ರಾಷ್ಟ್ರಕೂಟರ ಬಗ್ಗೆ ಅಂತೂ ಹೇಳೋದೇ ಬೇಡ. ಧ್ರುವ ಮೂರನೇ ಗೋವಿಂದ ಇಬ್ಬರು ಉತ್ತರ ದಂಡೆ ಯಾತ್ರೆಯನ್ನ ಕೈಗೊಂಡು ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಿಮಾಲಯದ ಪರ್ವತದ ಎತ್ತರಕ್ಕೆ ಹಾರಿಸಿದವರು. ಅಮೋಘ ವರ್ಷ ಮೃತತುಂಗ ಮೂರನೇ ಗೋವಿಂದ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬರುವಾಗ ಆತನ ಮೊದಗಜಗಳು ಗಂಗಾ ನದಿಯಲ್ಲಿ ಬಿದ್ದಿದ್ದವು. ಇಷ್ಟೇ ಅಲ್ಲದೆ ಇಂದಿನ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆ ಯಲ್ಲೂರದಲ್ಲಿರುವಂತಹ ಎಂದು ಕರೆಸಿಕೊಳ್ಳುವ ಏಕಶಿಲಾ ಕೈಲಾಸನಾಥನ ದೇವಾಲಯ ಎಲ್ಲೋರಾದಲ್ಲಿ 32 ಗೋಮಂತರ ದೇವಾಲಯಗಳು, ಬಾಂಬೆ ಸಮೀಪ ಇರುವಂತಹ ಎಲಿಫೆಂಟ್ ದೇವಾಲಯಗಳು, ಇವೆಲ್ಲವೂ ರಾಷ್ಟ್ರಕೂಟರ ವಿಲೆಗಳು. ಇವೆಲ್ಲ ಚರಿತ್ರೆ ನೋಡಿದಾಗ ನಮಗ ಅರ್ಥವಾಗ್ತದ ಇಡೀ ಮಹಾರಾಷ್ಟ್ರವೇ ಕನ್ನಡಿಗರಿಗೆ ಒಳಪಟ್ಟಿತ್ತು ಅಂತ. ಆದ್ರೆ ಒಂದು ವಿಷಯ ಗೊತ್ತಿರಲಿ, ವಿನಾಕಾರಣ ಕಾಲಕ್ಕೆದರಿ ಜಗಳ ತೆಗೆಯಬೇಕು, ಇನ್ನೊಬ್ಬರ ಶಾಂತಿ ಮತ್ತು ನೆಮ್ಮದಿಯನ್ನು ಹಾಳು ಮಾಡಬೇಕು ಅನ್ನುವಂತ ಮನಸ್ಸಿದ್ದವರಿಗೆ ಸತ್ಯ ಮತ್ತು ಇತಿಹಾಸ ಎರಡರ ಅವಶ್ಯಕತೆ ಇರೋದಿಲ್ಲ. ಇವು ಎರಡರ ಬಗ್ಗೆ ಗೌರವ ಇದ್ದವರು ವಿನಾಕಾರಣ ವಿವಾದ ಸೃಷ್ಟಿ ಮಾಡೋದು ಇಲ್ವೇ ಇಲ್ಲ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದದಲ್ಲಿ ಮಾತ್ರವಲ್ಲ, ನಿಮ್ಮ ಎಲ್ಲರ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ನಡೆಯಬಹುದು. ದಾರ್ಶನಿಕರು ಒಂದ್ ಮಾತು ಹೇಳ್ತಾರ, ಪ್ರತಿಯೊಬ್ಬ ಪಾಪಿಗೂ ಒಂದು ಭವಿಷ್ಯ ಇದೆ, ಪ್ರತಿಯೊಬ್ಬ ಸಂತನಿಗೂ ಒಂದು ಗತಕಾಲವಿದೆ ಅಂತ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದದ ಮೂಲದಲ್ಲಿರುವುದು ಕೂಡ ಇದೇ ಸ್ಥಿತಿ. ಅಸಲಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ನಡೆಯುತ್ತಿರುವುದು ಜಾತಿ ಮತ್ತು ಭಾಷೆ ಜಗಳಕ್ಕೆ ಇದ್ದ ಹಾಗೆ ಇದು ಒಂದು ಗಡಿ ವಿವಾದ ಇದೆ. ಎರಡೂ ರಾಜ್ಯಗಳ ಗಡಿ ವಿವಾದದಲ್ಲಿ ಕನ್ನಡ ಮತ್ತು ಮರಾಠಿಗಳು ಹೊಂದಾಣಿಕೆಯಿಂದಲೇ ಇದ್ದಾರೆ. ಮಹಾರಾಷ್ಟ್ರದ ಎಷ್ಟೋ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಕೆ ಮಾಡುವುದೇ ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರು. ಆದ್ರೆ ಕೆಲವು ಮರಿ ಪುಡಾರಿಗಳು ಆಗಾಗ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ನುಗ್ಗಿ ನೋವನ್ನುಂಟು ಮಾಡುತ್ತಿರೋದಂತೂ ಸತ್ಯವೆಂದು ಹೇಳುತ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ ಸ್ನೇಹಿತರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ RH ನೆಟ್ ಸೆಂಟರ್ ನಲ್ಲಿ ಎಲ್ಲಾ ರೀತಿಯ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು.